ನೋಡಿ ತಿಳಿ ಮಾಡಿ ಕಲಿ ಅಂತ ಹೇಳ್ತಾರೆ. ನನ್ನ ಕೈಯಲ್ಲಿ ಒಂದು ತುಂಬ ಚೆನ್ನಾಗಿ ಗಳಿತಂಥ ಅನಾನಸ್ ಇದೆ ನೋಡಿ. ಅದರ ಜ್ಯೂಸು ಅಂತ ಹೇಳ್ತೀವಿ. ಅದನ್ನು ತೆಗೆದುಬಿಟ್ಟು ಅದನ್ನು ಗಾರ್ಡನಲ್ಲಿ ಒಂದು ಕಡೆ ನೆಟ್ಬಿಟ್ರೆ ಅದು ಕೂಡ ನೆಕ್ಸ್ಟ್ ನಮಗೆ ಮತ್ತೊಂದು ಅನಾನಸ್ಸು ಸಿಗುತ್ತೆ. ಫಸ್ಟು ಮೇಲಿನ ಲೇಯರ್ ಎಲ್ಲ ಪೀಲ್ ಮಾಡಿ ತೆಗೆದುಬಿಟ್ಟೆ. ಒಳಗಡೆ ಸ್ವಲ್ಪ ಪಾರ್ಟನ್ನು ಕೂಡ ತೆಗೆದೆ. ನನಗೆ ಎಷ್ಟು ಬೇಕೋ ಅಷ್ಟೇ ಎತ್ತಿಟ್ಕೊಂಡು ಸ್ವಲ್ಪ ನೀರು ಹಾಕಿ ಒಂದು ಪಾತ್ರೆಯಲ್ಲಿ ಅದನ್ನು ಬೇಯಿಸೋದು ಬಿಟ್ಟೆ. ಮತ್ತೊಂದು ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡೆ. ಡ್ರೈ ಫ್ರೂಟ್ಸ್ ಬೇಕಲ್ಲ, ಡ್ರೈ ಫ್ರೂಟ್ಸ್ ಹಾಕಿದ್ರೇ ಎಲ್ಲ ಸ್ವೀಟಿಗೂ ತುಂಬ ಸ್ವೀಟಾಗಿರುತ್ತೆ. ಏನು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದಿಲ್ಲ. ಏನಪ್ಪ ಮಾಡ್ತಾಯಿರೋದು, ಅನಾನಸ್ಸಿಂದು ಏನು ಹೇಳ್ತೀವಿ ಕೇಸರಿ ಬಾತ್ ಥರ ಶಿರಾ ಮಾಡ್ತಾಯಿದ್ದೀನಿ. ಸ್ಪೆಷಲ್ಲಾಗಿ ಮಾಡುವಂಥದ್ದು. ಇಲ್ಲಿ ಡ್ರೈ ಫ್ರೂಟ್ಸ್ನಲ್ಲಿ ಕಾಜು ಇದೆ, ಬಾದಾಮಿ ಇದೆ. ಫಸ್ಟು ಅದನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಏನು ಮಾಡ್ತಾಯಿದ್ದೀನಿ, ಕಂದು ಬಣ್ಣ ಸ್ವಲ್ಪ ತಿರುಗಿದಾಗ ಅಲ್ಲಿವರೆಗೆ ನೆಕ್ಸ್ಟ್ ಏನು ಮಾಡ್ತೀನಿ, ಅದ್ರ ಜೊತೆಗೆ ಸ್ವಲ್ಪ ದ್ರಾಕ್ಷಿಯನ್ನು ಒಣ ದ್ರಾಕ್ಷಿಯನ್ನು ಸೇರಿಸ್ಕೊಂಡಿರ್ತೀನಿ. ಅದನ್ನು ಎತ್ತಿಟ್ಕೊಂಡ್ಬಿಡೋಣ. ಫಸ್ಟೇ ಹಾಕಿಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಉಳಿದಂಥ ತುಪ್ಪ ಇದೆ, ಅದಕ್ಕೆ ಮತ್ತು ಸ್ವಲ್ಪ ತುಪ್ಪವನ್ನು ಸೇರಿಸ್ಬೋದು. ನಾವೆಷ್ಟು ಶಿರಾ ಮಾಡ್ತೀವಲ್ಲ ಅಷ್ಟು ಪ್ರಮಾಣದಲ್ಲಿ ಮೊದಲು ಚಿಕ್ಕ ರವೆಯನ್ನು ತೆಗೆದಿಟ್ಕೊಂಡಿರ್ತೀನಿ ಅಲ್ಲ, ಅದನ್ನು ಹಾಕ್ಕೊಳ್ಳೋದು. ಈ ಒಂದು ಶಿರಕ್ಕೆ ಅಥವಾ ಅನಾನಸಿನ ಕೇಸರಿ ಬಾತ್ ಅಂತಲೂ ಕೂಡ ಹೇಳ್ತಾರೆ ಕೆಲವರು. ಅದಕ್ಕೆ ಎಷ್ಟು ತುಪ್ಪ ಹಾಕಿದ್ರೂ ತುಂಬ ಟೇಸ್ಟಿಯಾಗೇ ಇರುತ್ತೆ. ಮನೆಯಲ್ಲೇ ಮಾಡಿದಂಥ ತುಪ್ಪವನ್ನು ಹಾಕಿದ್ರಂತೂ ಬೆಸ್ಟ್. ನಾನು ಮತ್ತೊಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತೀನಿ. ಒಂದು ಲೋ ಫ್ಲೇಮಲ್ಲಿ ನಿಧಾನವಾಗಿ ಅದನ್ನು ಹುರಿತೀನಿ. ತಳ ದಪ್ಪ ಇರಬೇಕು, ನಿಧಾನವಾಗಿ ಹುರಿಯೋಣ. ಇಲ್ಲಾಂದರೆ ಏನಾಗ್ಬಿಡುತ್ತೆ, ಕಟ್ಬಿಟ್ಟು ಕಹಿ ಆಗಿಬಿಡುತ್ತೆ. ನೋಡಿ, ಸ್ವಲ್ಪ ಕೇಸರಿ ಏನಿದೆಯಲ್ಲ, ಒರಿಜಿನಲ್ ಕೇಸರಿಯನ್ನು ತೆಗೆದುಬಿಟ್ಟು ಹಾಲಲ್ಲಿ ಹಾಕಿ ನೆನೆಸಿಟ್ಕೊಳ್ಬೇಕು. ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ನಾನು ಸ್ವಲ್ಪ ಕೇಸರಿಯನ್ನು ಹಾಕ್ಕೊಳ್ತೀನಿ, ಸ್ವಲ್ಪ ಫುಡ್ ಕಲರ್ ಕೂಡ ಸೇರಿಸ್ತೀನಿ. ಒಮ್ಮೆ ಕೇಸರಿ ಇಲ್ಲಪ್ಪ, ನೀವು ಫುಡ್ ಕಲರನ್ನು ಹಾಕ್ಕೊಂಡು ಈ ರೀತಿ ಬೆಂದಿದೆ, ಬಿಸಿಯಾಗಿದೆ ನೀರು, ಚಿರಕ್ಕೆ ನೀರನ್ನು ಹಾಕ್ತೀವಲ್ಲ ಅದೇ ಪ್ರಮಾಣದಲ್ಲಿ ಇದನ್ನು ಸೇರಿಸ್ಬಿಟ್ರೆ ಆಯಿತು. ಹುರಿದಂಥ ರವೆಗೆ 1 ನಿಮಿಷ ಅದನ್ನು ಮುಚ್ಚಿಡ್ತೀನಿ. ಫ್ಲೇಮ್ ಮಾತ್ರ ಹೈ ಲೆವೆಲ್ಗೆ ತಗೊಂಡೇ ಹೋಗಬಾರ್ದು. ಈ ರೀತಿಯಾಗಿ ಚೆನ್ನಾಗಿ ಬೆಂದ ಮೇಲೆ ಆಮೇಲೆ ಅದಕ್ಕೆ ಸಕ್ಕರೆಯನ್ನು ಹಾಕೋದು. ಕೆಲವೊಮ್ಮೆ ಹುಳಿ ಇದ್ಬಿಡುತ್ತಲ್ವ, ಆವಾಗ ಜಾಸ್ತಿ ಸಕ್ಕರೆಯನ್ನು ಹಾಕ್ಕೊಳ್ಳೋದು. ಇಲ್ಲಾಂದರೆ ಹಣ್ಣೇ ಸಿಹಿ ಆಗಿದೆ ಅಂತಂದಾಗ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಕ್ಕರೆಯನ್ನು ಹಾಕಿದರೆ ನಡೆಯುತ್ತೆ. ನೋಡಿ, ಅದ್ರ ಜೊತೆಗೆ ಹಾಲಲ್ಲಿ ನೆನೆಸಿಟ್ಟಂಥ ಏನು ಕೇಸರಿ ಏನಿದೆಯಲ್ಲ ಅದನ್ನು ಸೇರಿಸ್ಕೊಂಡೆ. ಎಲ್ಲ ಸರಿಯಾದ ಸಮ ಪ್ರಮಾಣದಲ್ಲಿ ಸೇರಿ ಮಿಕ್ಸ್ ಆದಮೇಲೆ ಸ್ವಲ್ಪ ತಳವನ್ನು ಕೂಡ ಬಿಡ್ತದೆ ಅದು. ಆ ರೀತಿಯಾಗಿ ಇಲ್ಲೊಂದು ನಿಧಾನ ಇಲ್ಲದಿದ್ದರೆ ಏನಾಗ್ಬಿಡುತ್ತೆ ಅಂದರೆ ಗಟ್ಟಿ ಆಗಿಬಿಡುತ್ತೆ, ಗಂಟು ಆಗಿಬಿಡುತ್ತೆ. ಸರಿಯಾಗಿ ಮಿಕ್ಸ್ ಆಗಬೇಕು, ಅದ್ರ ಜೊತೆಗೆ ಸೇರಿಸ್ಕೊಳ್ಬೇಕು. ಈ ರೀತಿಯಾಗಿ ಮಿಕ್ಸ್ ಆದಮೇಲೆ ಒಳ್ಳೆ ಕಲರು ಕೂಡ ಬರುತ್ತೆ, ಎಲ್ಲ ಪರಿಮಳ ಕೂಡ ತುಂಬ ಚೆನ್ನಾಗೇ ಇರುತ್ತೆ. ನಿಮಗೆ ಬೇಕಿದ್ದರೆ ನೀವು ಏಲಕ್ಕಿ ಪೌಡರ್ನ ಹಾಕ್ಕೊಳ್ಳಿ ಸ್ವಲ್ಪ, ಅದು ಮತ್ತು ಟೇಸ್ಟಿನೇ ಆಗಿರುತ್ತೆ. ಈ ರೀತಿ ಆದಮೇಲೆ ನೋಡಿದಾಗ ನಿಮಗೆ ಬಾಯಲ್ಲಿ ನೀರು ಬರೋದಂತೂ ಖಚಿತ. ಮಾಡಿ ತಿಳ್ಕೊಂಡಿದ್ದೀರಲ್ಲ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.